ಎಲ್ರಿಗೂ ನಮಸ್ಕಾರ. ಬಿಸಿ ಬಿಸಿ ಬಜ್ಜಿ, ಬೋಂಡಾ ಅಥವಾ ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನು ನೋಡಿದಾಗ ಮನಸ್ಸಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಒಂದು ಸಣ್ಣ ಭಯ ಶುರುವಾಗುತ್ತೆ ಅಲ್ವಾ? ಹಾಗಿದ್ರೆ ನಾವು ತಿನ್ನೋ ಎಣ್ಣೆ ಪದಾರ್ಥಕ್ಕೂ ಹಾರ್ಟ್ ಬ್ಲಾಕಿಂಗೂ ನಿಜವಾಗ್ಲೂ ಏನಾದರೂ ಸಂಬಂಧ ಇದೆಯಾ? ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ಇದರ ಹಿಂದಿನ ಅಸಲಿ ಸತ್ಯವನ್ನ ಸರಳವಾಗಿ ತಿಳಿದುಕೊಳ್ಳೋಣ. ಸರಿ, ಈ ಗೊಂದಲವನ್ನ ಬಗೆಹರಿಸ್ಕೊಳ್ಳೋಕೆ ನಾವು ಈ ಇಡೀ ವಿಷಯವನ್ನ 5 ಸರಳ ಭಾಗಗಳಾಗಿ ನೋಡೋಣ. ಮೊದಲು ಎಣ್ಣೆ ಆಹಾರ ನಿಜವಾಗಿಯೂ ನಮ್ಮ ಶತ್ರುನ ಅಂತ ನೋಡ್ತೀವಿ. ಆಮೇಲೆ ಹಾರ್ಟ್ ಬ್ಲಾಕ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ. ಮತ್ತು ಕೊನೆಗೆ ಆರೋಗ್ಯದ ಸಂಪೂರ್ಣ ಚಿತ್ರಣ ಹೇಗಿರಬೇಕು ಅಂತ ಚರ್ಚೆ ಮಾಡೋಣ. ಹಾಗಾದ್ರೆ ನಮ್ಮೆಲ್ಲರ ಮನಸ್ಸಲ್ಲಿರೋ ಆ ಮೊದಲ ಮತ್ತು ದೊಡ್ಡ ಪ್ರಶ್ನೆಗೆ ಬರೋಣ. ನಾವು ಇಷ್ಟಪಟ್ಟು ಸವಿಯೋ ಆ ಕರಿದ ತಿಂಡಿಗಳು ನಿಜಕ್ಕೂ ನಮ್ಮ ಹೃದಯಕ್ಕೆ ಶತ್ರುಗಳೇನಾ? ಇದು ಬಹುತೇಕ ಎಲ್ರಿಗೂ ಕಾಡೋ ಪ್ರಶ್ನೆ. ಅದರಲ್ಲೂ ಸಂಜೆ ಹೊತ್ತು ಬಿಸಿ ಬಿಸಿ ತಿಂಡಿ ತಿನ್ನುವಾಗಂತೂ ಮನಸ್ಸಿಗೆ ಬಂದೇ ಬರುತ್ತೆ. ಅತಿಯಾಗಿ ಎಣ್ಣೆಯ ಪದಾರ್ಥ ತಿಂದ್ರೆ ನೇರವಾಗಿ ಹೃದಯದಲ್ಲಿ ಬ್ಲಾಕ್ ಆಗ್ಬಿಡುತ್ತಾ? ಈ ಭಯದ ಹಿಂದೆ ವೈಜ್ಞಾನಿಕ ಕಾರಣ ಇದೆಯಾ, ಅಥವಾ ಇದು ಕೇವಲ ಒಂದು ನಂಬಿಕೆನಾ? ನೋಡಿ, ಇದಕ್ಕೆ ಸೀದಾ ಸಾದಾ ಉತ್ತರ ಕೊಡೋಕ್ ಆಗಲ್ಲ. ಯಾಕಂದ್ರೆ ಕೇವಲ ಎಣ್ಣೆಯೊಂದೇ ಇದಕ್ಕೆ ಕಾರಣ ಅಂತ ಹೇಳೋದು ತಪ್ಪು. ಹೌದು, ಅತಿಯಾದ ಎಣ್ಣೆ ಪದಾರ್ಥಗಳು ಖಂಡಿತ ರಿಸ್ಕ್ ಜಾಸ್ತಿ ಮಾಡ್ತೇವೆ. ಆದರೆ ಹೃದಯದ ಸಮಸ್ಯೆ ಅನ್ನೋದು ಒಂದೇ ಕಾರಣದಿಂದ ಬರೋದಿಲ್ಲ. ಇದು ಹಲವು ಅಂಶಗಳು ಸೇರಿ ಉಂಟಾಗುವ ಒಂದು ಕಾಂಪ್ಲೆಕ್ಸ್ ಆದ ಸಮಸ್ಯೆ. ಸೊ ಈ ರಿಸ್ಕ್ ಬಗ್ಗೆ ಮಾತಾಡೋಕ್ ಮುಂಚೆ ಹಾರ್ಟ್ ಬ್ಲಾಕ್ ಅಂದ್ರೆ ನಿಜಕ್ಕೂ ಏನು, ಅದು ನಮ್ಮ ದೇಹದ ಒಳಗೆ ಹೇಗೆ ಉಂಟಾಗುತ್ತೆ ಅಂತ ಮೊದಲು ತಿಳ್ಕೋಬೇಕಲ್ವಾ? ಬನ್ನಿ ನೋಡೋಣ. ಮೊದಲೇದಾಗಿ, ಇದು ಒಂದೇ ದಿನದಲ್ಲೇ ಆಗುವಂಥದ್ದಲ್ಲ. ವೈದ್ಯಕೀಯ ಭಾಷೆಯಲ್ಲಿ ಇದಕ್ಕೊಂದು ಹೆಸರಿದೆ, ಅಥೆರೋಸ್ಕ್ಲೆರೋಸಿಸ್ ಅಂತ. ಅಂದ್ರೆ ಇದು ನಮ್ಮ ರಕ್ತನಾಳಗಳ ಗೋಡೆ ಮೇಲೆ ನಿಧಾನವಾಗಿ ಕೊಬ್ಬು, ಕೊಲೆಸ್ಟ್ರಾಲ್ ಸೇರ್ಕೊಂಡು ಪ್ಲೇಕ್ ಅನ್ನೋ ಒಂದು ಗಟ್ಟಿ ಪದರವನ್ನು ಉಂಟುಮಾಡುವ ಪ್ರಕ್ರಿಯೆ. ಇದು ಶುರುವಾಗೋಕೆ ವರ್ಷಗಟ್ಲೆ ಸಮಯ ತೆಗೆದುಕೊಳ್ಬಹುದು. ಈ ಬ್ಲಾಕೇಜ್ನ ಕತೆ ಹೇಗೆ ಶುರುವಾಗತ್ತೆ ಅಂತ ನೋಡಿ. ಮೊದಲಿಗೆ ನಮ್ಮ ರಕ್ತನಾಳಗಳು ಕ್ಲೀನಾಗಿರ್ತವೆ, ರಕ್ತ ಸರಾಗವಾಗಿ ಹರಿಯುತ್ತಿರುತ್ತೆ. ಆಮೇಲೆ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ನಿಧಾನವಾಗಿ ಶೇಖರಣೆಯಾಗಲು ಶುರುವಾಗುತ್ತೆ. ಕ್ರಮೇಣ ಇದು ಗಟ್ಟಿಯಾಗಿ ಪ್ಲೇಕ್ ಆಗಿ ರಕ್ತನಾಳದ ದಾರಿಯನ್ನೇ ಚಿಕ್ಕದು ಮಾಡುತ್ತೆ. ಇದರಿಂದ ರಕ್ತ ಸಂಚಾರಕ್ಕೆ ಅಡ್ಡಿಯಾಗಿ ಹೃದಯಕ್ಕೆ ಬೇಕಾದ ಆಮ್ಲಜನಕ ಸಿಗೋದಿಲ್ಲ. ಈಗ ನಾವು ಬಹಳ ಮುಖ್ಯವಾದ ಒಂದು ವಿಷಯಕ್ಕೆ ಬರ್ತೀವಿ. ಅದು ಏನಪ್ಪಾ ಅಂದ್ರೆ, ನಾವು ಬಳಸುವ ಎಲ್ಲಾ ತರಹದ ಎಣ್ಣೆಗಳು ಮತ್ತು ಕೊಬ್ಬುಗಳು ಒಂದೇ ತರಹ ಅಲ್ಲ. ಅವುಗಳಲ್ಲಿ ಒಳ್ಳೇದೂ ಇದೆ, ಕೆಟ್ಟದ್ದೂ ಇದೆ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಒಂದು ಕಡೆ ಸಾಸಿವೆ ಎಣ್ಣೆ, ಕಡ್ಲೆಕಾಯಿ ಎಣ್ಣೆ, ಆಲಿವ್ ಎಣ್ಣೆ ಮತ್ತು ನಟ್ಸ್ ಹಾಗೂ ಸೀಡ್ಸ್ನಲ್ಲಿ ಸಿಗುವ ಒಳ್ಳೆಯ ಕೊಬ್ಬುಗಳಿವೆ. ಇವು ನಮ್ಮ ಹೃದಯಕ್ಕೆ ಫ್ರೆಂಡ್ಸ್ ಇದ್ದ ಹಾಗೆ. ಮತ್ತೊಂದು ಕಡೆ ಪಾಮ್ ಆಯಿಲ್, ಪ್ಯಾಕೇಜ್ಡ್ ತಿಂಡಿಗಳು, ಬೇಕರಿ ಪದಾರ್ಥಗಳು ಮತ್ತು ಮುಖ್ಯವಾಗಿ ಪದೇ ಪದೇ ಕಾಯಿಸಿದ ಎಣ್ಣೆಯಲ್ಲಿ ಕೆಟ್ಟ ಕೊಬ್ಬುಗಳು ಅಂದ್ರೆ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ. ಇವು ನೇರವಾಗಿ ನಮ್ಮ ರಕ್ತನಾಳಗಳಿಗೆ ಹಾನಿ ಮಾಡ್ತವೆ. ಇಲ್ಲಿ ಪದೇ ಪದೇ ಕಾಯಿಸಿದ ಎಣ್ಣೆಯ ಬಗ್ಗೆ ನಾವು ಖಾಸಗಿಯಾಗಿ ಮಾತಾಡಲೇಬೇಕು. ಇದು ತುಂಬಾನೇ ಡೇಂಜರಸ್. ಯಾಕಂದ್ರೆ ಎಣ್ಣೆಯನ್ನ ಮತ್ತೆ ಮತ್ತೆ ಬಿಸಿ ಮಾಡಿದಾಗ ಅದರಲ್ಲಿ ರಾಸಾಯನಿಕ ಬದಲಾವಣೆಗಳಾಗಿ ವಿಷಕಾರಿ ಅಂಶಗಳು ಮತ್ತು ಟ್ರಾನ್ಸ್ ಫ್ಯಾಟ್ಗಳು ಹುಟ್ಕೊಳ್ತವೆ. ಇವು ನಮ್ಮ ರಕ್ತನಾಳಗಳನ್ನ ನೇರವಾಗಿ ಡ್ಯಾಮೇಜ್ ಮಾಡ್ತವೆ. ಹಾಗಾದ್ರೆ ಎಣ್ಣೆಯೊಂದೇ ವಿಲನ್ ಅಲ್ವಾ? ಖಂಡಿತ ಇಲ್ಲ. ಅದರ ಜೊತೆಗೆ ನಮ್ಮ ಹೃದಯದ ಆರೋಗ್ಯವನ್ನ ಹಾಳು ಮಾಡೋಕೆ ಬೇರೆ ದೊಡ್ಡ ದೊಡ್ಡ ಕಾರಣಗಳೇ ಇವೆ. ಅಲ್ಲಿಗೆ ಬಂದ್ರೇ ನಮಗೆ ಪೂರ್ತಿ ಚಿತ್ರಣ ಸಿಗೋದು. ಸರಿ, ಈಗ ನಮ್ಮಲ್ಲಿರೋ ಕೆಲವು ತಪ್ಪು ಕಲ್ಪನೆಗಳನ್ನ ಅಂದ್ರೆ ಮಿತ್ಗಳನ್ನ ಮೊದಲು ಬ್ರೇಕ್ ಮಾಡೋಣ. ವೈದ್ಯಕೀಯ ಸತ್ಯ ಏನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇ ಮಿತ್ ನೋಡಿ, ಎಣ್ಣೆ ತಿಂದ ತಕ್ಷಣ ಹಾರ್ಟ್ ಬ್ಲಾಕ್ ಆಗತ್ತೆ ಅನ್ನೋದು. ಆದರೆ ಸತ್ಯ ಏನಂದ್ರೆ, ನಾವು ಯಾವ ತರಹದ ಎಣ್ಣೆ ಬಳಸ್ತಿದ್ದೇವೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವಿಸ್ತಿದ್ದೇವೆ ಅನ್ನೋದು ಬಹಳ ಮುಖ್ಯ. ಹಾಗೆ ಎಣ್ಣೆನ ಸಂಪೂರ್ಣವಾಗಿ ಬಿಟ್ಟುಬಿಡೋದು ಕೂಡ ಆರೋಗ್ಯಕರ ಅಲ್ಲ. ಯಾಕಂದ್ರೆ ನಮ್ಮ ದೇಹಕ್ಕೆ ಕೆಲವು ಒಳ್ಳೆಯ ಕೊಬ್ಬುಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಈಗ ಈ ಲಿಸ್ಟ್ ನೋಡಿ. ಕೇವಲ ಎಣ್ಣೆ ಅಲ್ಲ, ನಮ್ಮ ಜೀವನ ಶೈಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅಂತ ಗೊತ್ತಾಗುತ್ತೆ. ವಂಶವಾಹಿ, ಸ್ಮೋಕಿಂಗ್, ದೈಹಿಕ ಚಟುವಟಿಕೆ ಇಲ್ಲದೇ ಇರೋದು, ನಿರಂತರ ಒತ್ತಡ, ಕಂಟ್ರೋಲ್ ಇಲ್ಲದ ಶುಗರ್, BP ಮತ್ತು ಸರಿಯಾದ ನಿದ್ರೆ ಇಲ್ಲದೇ ಇರೋದು ಎಲ್ಲವೂ ಹಾರ್ಟ್ ಬ್ಲಾಕೇಜ್ಗೆ ಪ್ರಮುಖ ಕಾರಣಗಳು ಆಗ್ಬಹುದು. ಸರಿ, ಇದೆಲ್ಲದರಿಂದ ನಮಗೇನು ಗೊತ್ತಾಗತ್ತೆ? ನಾವು ಕಲಿಬೇಕಾದ ಅಂತಿಮ ಮತ್ತು ಬಹುಮುಖ್ಯ ಪಾಠ ಏನು? ಆರೋಗ್ಯವನ್ನ ನಾವು ಹೇಗೆ ನೋಡಬೇಕು? ಮೂಲದಲ್ಲಿ ಒಂದು ಮಾತು ಹೇಳಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಕೇವಲ ಎಣ್ಣೆಯನ್ನೇ ದೂಷಿಸುವುದು ಸರಿಯಲ್ಲ. ಒಬ್ಬ ವ್ಯಕ್ತಿ ಮೋಟಾಮೋಟಿ ಆರೋಗ್ಯಕರ ಆಹಾರ ಸೇವಿಸ್ತಿದ್ರೂ ದೈಹಿಕವಾಗಿ ಆಕ್ಟಿವ್ ಆಗಿಲ್ಲದಿದ್ರೆ ಅವರ ದೇಹವು ಕೊಲೆಸ್ಟ್ರಾಲ್ ಅನ್ನು ಸರಿಯಾಗಿ ನಿರ್ವಹಿಸುವ ಶಕ್ತಿಯನ್ನೇ ಕಳ್ಕೊಳ್ಬಹುದು.
ಹಾಗಾಗಿ ಮುಖ್ಯವಾದ ಅಂಶ ಏನಂದ್ರೆ ಯಾವುದೋ ಒಂದೇ ಪದಾರ್ಥವನ್ನ ನೋಡಿ ಭಯಪಡೋದು ಬಿಟ್ಟು ದೀರ್ಘಕಾಲದವರೆಗೆ ಒಂದು ಸಮತೋಲಿತ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ ಮತ್ತು ಒಟ್ಟಾರೆ ಒಂದು ಆರೋಗ್ಯಕರ ಜೀವನಶೈಲಿಯನ್ನು ರೂಪಿಸ್ಕೊಳ್ಳೋದರ ಕಡೆ ನಾವು ಗಮನ ಕೊಡಬೇಕು. ಕೊನೆಯದಾಗಿ ನಾವು ನಮ್ಮನ್ನು ನಾವೇ ಕೇಳ್ಕೊಳ್ಬೇಕನ್ನ ಪ್ರಶ್ನೆ ಇದು. ನಮ್ಮ ಗಮನ ಬರೀ ನಮ್ಮ ತಟ್ಟೆಯಲ್ಲಿರೋ ಊಟದ ಮೇಲಿದೆಯಾ ಅಥವಾ ನಮ್ಮ ಸಂಪೂರ್ಣ ಜೀವನ ಶೈಲಿಯ ಮೇಲಿದೆಯಾ? ಯೋಚಿಸಿ. ಈ ಮಾಹಿತಿ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ನೀಡಿದೆ ಅಂತ ಭಾವಿಸ್ತೇವೆ. ನಿಮ್ಗಿದು ಸಹಾಯಕವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ವಿಶ್ಲೇಷಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.